ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನೀವು ಆಲ್ರೆಡಿ ನೋಡಬಹುದು. ಸೊ ನಾನು ಕೆಲವು ಪಾಯಿಂಟ್ಸ್ ಆಫ್ ಪಾಮಿಸ್ಟ್ರಿ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಹಂಚ್ಕೊಳ್ತಿದ್ದೀನಿ. ಆ್ಯಂಡ್ ಈ ಥರದ್ದು ಖಂಡಿತ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ವಾಟ್ ಎವರ್ ಐ ಆಮ್ ಸೇಯಿಂಗ್ ನಿಮಗೆ ಖಂಡಿತ ಆ ಥರ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಸೊ ಫಸ್ಟ್ ನಾನು ಹೇಳ್ತಾ ಇರೋಂಥದ್ದು, ತುಂಬ ಸಂಕಷ್ಟದ ಪರಿಸ್ಥಿತಿ ಇರುತ್ತೆ. ಕೆಲವು ಲೈಫಲ್ಲಿ ಈ ಥರ ನಡೆಯುತ್ತೆ. ಹೇಗೆ ಅಂತಂದರೆ, ಲೈಫ್ ತುಂಬ ಕಷ್ಟ ಆಗ್ತಿರುತ್ತೆ, ಸಂಕಷ್ಟದ ಪರಿಸ್ಥಿತಿ, ಯಾರೋ ಒಳ್ಳೆ ದೇವ್ರ ಥರ ಬಂದು ನಿಮ್ಮನ್ನು ಕಾಪಾಡ್ತಾರೆ. ಕರೆಕ್ಟಾ? ಸೊ ಹೇಳ್ತಾರಲ್ಲ, ಅಯ್ಯೋ ದೇವ್ರ ಥರ ಬಂದು ಕಾಪಾಡಿದ್ರಪ್ಪ ನೀವು, ನಮಗೆ ತುಂಬ ಕಷ್ಟದಲ್ಲಿದ್ವಿ, ನಾವು ದೇವ್ರ ಥರನೇ ಬಂದು ಕಾಪಾಡಿದ್ವಿ. ಆ ಥರ ನಿಮ್ಮ ಹಸ್ತದಲ್ಲಿ ಇದೆಯಾ? ಇದು ಯಾವಾಗೆಲ್ಲ ಅಪ್ಲೈ ಆಗುತ್ತೆ ನೀವು ಅಂದ್ಕೋಬಹುದು. ಯೂಶುವಲ್ ಆಗಿ ಹಸ್ತನ ನೋಡುವಂಥ ವಿಚಾರ ತುಂಬ ಪ್ರಮುಖ. ತುಂಬ ಇದರಿಂದ ಹಸ್ತ ಸಾಮುದ್ರಿಕ ವಿದ್ಯೆ ಅನ್ನುವಂಥದ್ದು ತುಂಬಾ ಪ್ರಾಚೀನವಾಗಿರುವಂಥದ್ದು, ಮತ್ತು ಗ್ರಂಥಗಳಲ್ಲಿ ಇದಕ್ಕೆ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಇದೆ. ಸೊ ಹಸ್ತ ಸಾಮುದ್ರಿಕ ಅಂತಲೇ ಇದೆ, ಸಮುದ್ರದಷ್ಟೇ ದೊಡ್ಡದಾಗಿರುವಂತಹ ನಮ್ಮ ಹಸ್ತದ ರೇಖೆಗಳಲ್ಲಿ ನಾವು ಎಷ್ಟು ಜನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲದೆ ಇರೋರು ವಾಟ್ ಡು ಹಸ್ತದ ರೇಖೆಗಳನ್ನೇ ನೋಡಿಕೊಂಡೇ ಲೈಫ್ನ ಪ್ರಿಡಿಕ್ಷನ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ರೀತಿ ಲೈನ್ ಖಂಡಿತ ಎಲ್ಲರಲ್ಲೂ ಇರುತ್ತೆ. ಸೊ ಇದನ್ನು ಲೈಫ್ ಲೈನ್ ಅಂತ ಹೇಳ್ತಾರೆ. ಈ ಒಂದು ಲೈನು ಲೈಫ್ ಲೈನ್, ಜೀವನ ರೇಖೆ ಅಂತಲೂ ಸಹ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಜೀವನ ಯಾವ ರೀತಿ ಇರುತ್ತೆ, ಏನು ಆಯುಷ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ನೀವು ಅಕಸ್ಮಾತ್ ನಂದು ಲಾಸ್ಟ್ ಪಾಮಿಸ್ಟ್ರಿ ವಿಡಿಯೋ ಮಿಸ್ ಆಗಿದ್ರೆ ಖಂಡಿತ ಅದನ್ನು ಒಂದ್ಸಲ ವೀಕ್ಷಣೆ ಮಾಡಿ. ಸೊ ಈ ಲೈನ್ಸ್ ಪಕ್ಕ ಕೆಲವು ಸಲ ಈ ಥರ ಸಣ್ಣದಾಗಿ ಈ ಥರ ಲೈನ್ಸ್ ಇರುತ್ತೆ. ಸೊ ಸಣ್ಣದಾಗಿ ಲೈನ್ಸ್, ಸ್ಮಾಲ್ ಲೈನ್ಸ್ ಇರುತ್ತೆ, ಲಾಂಗ್ ಇರೋದಿಲ್ಲ, ಸ್ಮಾಲ್ ಈ ಥರ ಸ್ಮಾಲ್ ಲೈನ್ಸ್ ಇತ್ತು ಅಂತಂದರೆ, ನಾನು ಹೇಳಿದ್ನಲ್ಲ ದೇವ್ರ ಥರ ಬಂದು ಕಾಪಾಡಿದ್ರಪ್ಪ ಅಂತ, ಆ ಥರ ನಿಮ್ಮ ಲೈಫಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಕಾಪಾಡೋವಂಥದ್ದು ಇರುತ್ತೆ. ಸೊ ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ಹೊರಗಿನವ್ರು ಯಾರಾದರೂ ಆಗಿರಬಹುದು. ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ, ನೀವು ತುಂಬ ತೀವ್ರವಾಗಿರೋಂಥ ಪರಿಸ್ಥಿತಿಯಲ್ಲಿದ್ದಾಗ, ಜೀವನದಲ್ಲಿ ತುಂಬ ಜಿಗುಪ್ಸೆಗೊಂಡು ಇನ್ನೇನಪ್ಪ ಈಗ ಯಾರೂ ಇಲ್ಲ ನನ್ನ ಜೀವನದಲ್ಲಿ ಸಹಾಯ ಮಾಡೋವಂಥವ್ರು ಅಂತಂದಾಗ, ದೇವರು ನಿಮಗೆ ಆ ಥರ ಒಂದು ವ್ಯಕ್ತಿಗಳನ್ನು ನಿಮಗೆ ಲೈಫಲ್ಲಿ ಕರುಣಿಸ್ತಾನೆ. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಬೇಕಾದ್ರೆ ಆ ಥರ ಆಗಿರುತ್ತೆ. ಆ ಥರ ಆಗಿಲ್ಲ ಅಂದರೆ ಖಂಡಿತ ನಿಮ್ಗಾಗತ್ತೆ. ಆಗಿರೋರು ಖಂಡಿತ ಕಮೆಂಟ್ ಮಾಡಿ ನೀವು ಹೇಳ್ಬೋದು, ಮೇಡಮ್ ಹೌದು ನನ್ನ ಕೈಯಲ್ಲಿ ಹಸ್ತದಲ್ಲಿ ಆ ಥರ ಇದೆ, ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಪ್ರೂವನ್ ದಟ್ ಖಂಡಿತ ಆಗಿರುತ್ತೆ. ಆ್ಯಕ್ಚುಲಿ ನೀವೇ ಹೇಳ್ತೀರಾ, ನಾನು ಹೇಳೋದಕ್ಕಿಂತ ನಿಮ್ಮ ಹಸ್ತಗಳನ್ನು ನೋಡ್ಕೊಡಿ. ಈ ಥರ ಸಣ್ಣ ರೇಖೆಗಳಿತ್ತು ಅಂತಂದರೆ ನಿಮ್ಮ ಜೀವನದಲ್ಲಿ ಆ ಥರ ಯಾರಾದರೂ ಸಹಾಯ ಮಾಡಿದ್ರು ಅಂದರೆ ಈ ರೀತಿಯಾದ ರೇಖೆಗಳು ಖಂಡಿತ ನಿಮ್ಮ ಕೈಯಲ್ಲಿ ಹಸ್ತದಲ್ಲಿ ಇದ್ದೇ ಇರುತ್ತೆ. ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್. ಅದು ಏನಂತಾರೆ, ಮಾರಲ್ ಅಂದರೆ ಯೂನಿವರ್ಸಲ್ ಟ್ರೂತ್, ಅದೇನು ಬದಲಾವಣೆ ಆಗೋದಿಲ್ಲ. ಯಾಕೆ ಅನ್ನೋದು ಕೂಡ ನಾನು ನಿಮಗೆ ನನ್ನ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾಕೆ ನಾವು ಹೆಣ್ಣು ಮಕ್ಕಳಿಗೆ ಲೆಫ್ಟ್ ಹ್ಯಾಂಡೆಡ್ ನೋಡಬೇಕು, ಗಂಡು ಮಕ್ಕಳಿಗೆ ರೈಟ್ ಹ್ಯಾಂಡೆಡ್ ನೋಡಬೇಕು ಹಸ್ತ ಸಾಮುದ್ರಿಕ ಮಾಡುವಾಗ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೀನಿ. ಮಿಸ್ ಆಗಿದ್ರೆ ನೋಡ್ಕೊಳ್ಳಿ. ಕೆಲವ್ರಿಗೆ ಇಲ್ಲಿಂದ ಒಂದು ಲೈನ್ ಹೋಗಿರುತ್ತೆ, ಕೆಲವು ಸಲ ಈ ಥರ ಸ್ಟ್ರೈಟ್ ಹೋಗಿರುತ್ತೆ, ಮತ್ತು ಈ ಲೈಫ್ ಲೈನ್ ಜೊತೆಗೆ ಮಿಕ್ಸ್ ಆಗಿರುತ್ತೆ ಕೆಲವ್ರಿಗೆ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ, ಸೊ ಈ ರೀತಿ ಲೈಫ್ ಲೈನ್ ಜೊತೆಗೆ ಈ ರೀತಿಯಲ್ಲಿ ಲೈನ್ ಹೋಗಿರುತ್ತೆ ಮತ್ತು ಟಚ್ ಆಗಿರುತ್ತೆ. ಕೆಲವ್ರಿಗೆ ಇಲ್ಲಿ ಇದು ಬ್ರೇಕ್ ಇರುತ್ತೆ. ಸೊ ಇಲ್ಲಿಂದ ಹೋಗಿ ಟಚ್ ಆಗುತ್ತೆ ಲೈಫ್ ಲೈನ್ ಜೊತೆಗೆ. ಇದನ್ನು ಬ್ರೈನ್ ಲೈನ್ ಅಂತ ಹೇಳ್ತಾರೆ. ಬ್ರೈನ್ ಲೈನ್ ಅಂತಂದರೆ ನಮ್ಮ ಮೆದುಳು ಅಂದರೆ ಎಷ್ಟು ಮೆಮೊರಿ ಇರುತ್ತೆ. ಕೆಲವ್ರಿಗೆ ಸಣ್ಣ ವಯಸ್ಸಿನಲ್ಲೇ ಮೆಮೊರಿ ಲಾಸ್ ಆಗಿರುತ್ತೆ. ಮೆಮೊರಿ ಅಂತಂದರೆ ಮರ್ತೋಗಿರ್ತಾರೆ ಅಂತ ಹೇಳ್ತಾರೆ, ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಎಜುಕೇಷನ್ ಮಾಡ್ತಿರೋಂಥವ್ರಿಗೆ, ಯಾಕೆಂದರೆ ಬೇಕೇ ಬೇಕು. ಕರೆಕ್ಟ್ ಅಲ್ವಾ? ಹೇಳ್ತಾರೆ ಏನೆಲ್ಲ ಪರಿಹಾರಗಳು ಮಾಡ್ತಾರೆ ಅವ್ರ ಮಕ್ಕಳ ಒಂದು ಕಾನ್ಸಂಟ್ರೇಷನ್ಗೆ, ಮೆಮೊರಿ ಪವರ್ಗೆ, ಎಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಇನ್ನೇನು ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ದಿನ ಏನಾಗುತ್ತೆ ಮರ್ತೋಗ್ತಾರೆ. ಇಲ್ಲ ಓದಿರ್ತಾರೆ, ನೆನಪೇ ಇರಲ್ಲ. ಇವತ್ತು ಓದಿರ್ತಾರೆ, ನಾಳೆ ಮೇಡಮ್ ಕೇಳಿದ್ರೆ ಮತ್ತೆ ಅದು ನೆನಪಿರೋದಿಲ್ಲ. ಸೊ ಯಾಕೆ ಆ ಥರ ಆಗುತ್ತೆ? ಮೆಮೊರಿ ಪವರ್ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಇಲ್ಲ ಅಂದ್ರೂ ಸಹ ದೊಡ್ಡವರಲ್ಲೂ ಸಹ ಈ ಥರ ಒಂದು ಮೆಮೊರಿ ಇರುತ್ತೆ. ಈ ಥರ ಬ್ರೇಕ್ ಆಗಿ ಇಲ್ಲಿಂದ ಹೋಗಿದ್ರೆ ಲೈನು, ಖಂಡಿತ ಅವ್ರಿಗೆ ಮೆಮೊರಿ ಕಡಿಮೆ ಇರುತ್ತೆ, ಜ್ಞಾಪಕ ಶಕ್ತಿ ಇರೋದಿಲ್ಲ, ಸಡನ್ ಆಗಿ ಮರ್ತೋಗ್ತಾರೆ ವಿಚಾರಗಳು. ಈಗ ಅಂದ್ಕೊಂಡಿರ್ತಾರೆ, ಒಂದು 10 ಕೆಲಸ ಇಟ್ಕೊಂಡಿರ್ತಾರೆ, ನೆನಪೇ ಆಗೋದಿಲ್ಲ. ಏನೋ ಇತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಒಂದೇ ಕೆಲಸ ಇರಲಿ, 10 ಬೇಡ, ಒಂದು ಕೆಲಸ ಹೇಳಿದ್ರು ಸಹ ಆ ಒಂದೇ ಕೆಲಸನ ಮರ್ತೇ ಬರ್ತಾರೆ. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ, ನಿಮ್ಮಲ್ಲಿ ಖಂಡಿತ ಇರುತ್ತೆ. ಸೊ ಖಂಡಿತ ಈ ವಿಚಾರದಲ್ಲಿ ಕಮೆಂಟ್ ಮಾಡ್ತಾರೆ. ನಿಮಗಿಂತ ಎಕ್ಸ್ಪೀರಿಯನ್ಸ್ ಆಗ್ತಾರಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವರ ಕೆಲಸ ಹೇಳಿರ್ತಾರೆ, ಆ ಕೆಲಸ ನಿಮ್ಮ ಕೈಯಲ್ಲಿ ಫುಲ್ಫಿಲ್ ಮಾಡೋಕ್ಕೆ ಆಗಿರಲ್ಲ, ಮರೆತು
ಬಂದಿರ್ತೀರ. ಸೊ ಇರುತ್ತೆ. ಅಕಸ್ಮಾತ್ ಇದು ಜಾಯಿನ್ ಆಗಿ ಇಲ್ಲಿಂದ ಲೈನ್ ಹೊರಡಿದ್ರೆ ಮೆಮೊರಿ ತುಂಬ ಚೆನ್ನಾಗಿರುತ್ತೆ, ವೆರಿ ಶಾರ್ಪ್ ಮೆಮೊರಿ. ಅಂಥವರು ರಿಸರ್ಚಲ್ಲಿ ಒಂದು ಹೈಯರ್ ಪೊಸಿಷನ್ಸಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ತುಂಬ ಚೆನ್ನಾಗಿರೋವಂಥವ್ರ ಕೈ ಹಸ್ತದಲ್ಲಿ ಈ ಥರ ನೋಡ್ಬೋದು. ಲೈನು ಫಸ್ಟಿಂದ ಲಾಸ್ಟ್ ಅಂದರೆ ಈ ಭಾಗದಿಂದನೂ ಆ ಭಾಗದವರೆಗೂ ಸಹ ಎಕ್ಸ್ಟೆಂಡ್ ಆಗಿರುತ್ತೆ. ಓಕೆ, ಮತ್ತು ಇದ್ರೂ ಅಷ್ಟೇ ನೋಡ್ತಾರೆ, ಇದನ್ನು ಹೇಳ್ತಾರೆ ಯೂಶಲ್ ಆಗಿ ಈ ಥರ ಎರಡು ಮಿಕ್ಸ್ ಆಗಿತ್ತು ಅಂದರೆ ಗಂಡ ಹೆಂಡತಿ ವಿಚಾರದಲ್ಲಿ ಚೆನ್ನಾಗಿರ್ತಾರೆ, ಹಸ್ಬೆಂಡ್ ವೈಫ್ ತುಂಬ ಕೂಡಿ ಕಂಪ್ಯಾಟಬಲ್ ಆಗಿರ್ತಾರೆ ಅಂತ. ಆ್ಯಕ್ಚುಲಿ ಆ ಥರ ಏನೂ ಇರೋದಿಲ್ಲ. ಬಟ್ ಲೈಫ್ ಮತ್ತು ಬ್ರೈನ್ ಲೈನ್ ಎರಡೂ ಸೇರಿದಾಗ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತ್ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಕೆಲವು ಸಲ ಡಿಫ್ರೆಂಟ್ ಆಗಿರುತ್ತೆ. ಅಂಥವ್ರಿಗೆ ಸ್ವಲ್ಪ ಹೆಲ್ತಲ್ಲಿ ಆವಾಗ ವ್ಯತ್ಯಾಸ ಆಗ್ತಾ ಇರುತ್ತೆ, ಹುಷಾರು ತಪ್ತಾ ಇರ್ತಾರೆ, ಆ ರೀತಿ ಸಮಸ್ಯೆ ಇರುತ್ತೆ. ಇನ್ನೊಂದು ವಿಶೇಷವಾಗಿರುವಂಥದ್ದು ಈ ರೀತಿಯಲ್ಲಿರುತ್ತೆ ನೋಡಿ, ಈ ರೀತಿಯಲ್ಲಿ ಬಂದು ಈ ಥರ ಒಂದು ಶನಿ ಪರ್ವದಲ್ಲಿ ಮುಗ್ದು ಹೋಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ಲಿ ಲವರ್ಸು ಅಥವಾ ಮ್ಯಾರೇಜ್ ಬಗ್ಗೆ. ಸೊ ಏನಿದು ಈ ಥರ ಒಂದು ಲೈನ್ ಬಂದಿರುತ್ತೆ, ಶನಿ ಪರ್ವಕ್ಕೆ ಎಂಡ್ ಆಗುತ್ತೆ. ಕೆಲವ್ರಿಗೆ ಇನ್ಫ್ಯಾಕ್ಟ್ ಇಲ್ಲೇ ಸಹ ಎಂಡ್ ಆಗುತ್ತೆ, ಕೆಲವರು ಕರ್ವ್ ಥರ ಬರುತ್ತೆ, ಇಲ್ಲೇ ಎಂಡ್ ಆಗುತ್ತೆ. ಇನ್ನು ಕೆಲವರಿಗೆ ಶನಿ ಪರ್ವತವರೆಗೂ ಎಂಡ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಸಹ ಹೋಗಿರುತ್ತೆ, ಗುರು ಪರ್ವವರೆಗೂ ಸಹ ಹೋಗಿರುತ್ತೆ. ಸೊ ಅಲ್ಲೂ ಸಹ ಎಂಡ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಎಲ್ಲಿ ಎಂಡ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಶನಿ ಪರ್ವ ಹತ್ರ ಎಂಡ್ ಆಯಿತು ಅಂತ ತಗೋಣ, ಎಂಡ್ ಆಗ್ತಾ ಇದೆ ಅಂದರೆ ಇಂಥವರು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಅದರಲ್ಲೂ ಪ್ರೀತಿ ಪ್ರೇಮ ವಿಚಾರದಲ್ಲಿ ನಾನು ಇವ್ರ ಜೊತೆ ಮದುವೆ ಮಾಡಿಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರುತ್ತಾ, ನಾನು ಇವ್ರ ಜೊತೆ ಫಾರ್ ಎಕ್ಸಾಂಪಲ್ ನನ್ನ ಲೈಫ್ನ ಮುಂದುವರಿಸ್ಕೊಂಡ್ರೆ ಅಂತ ತುಂಬ ವೆರಿ ವೆರಿ ಕ್ಯಾಲ್ಕುಲೇಟಿವ್, ತುಂಬ ಒಂಥರ ಲೈಫ್ನ ಮುಂದುವರಿಸ್ಬೇಕು ಅಂತಂದರೆ, ಅದರಲ್ಲೂ ಮದುವೆ ಲವ್ ಅನ್ನೋ ವಿಚಾರದಲ್ಲಿ ಮುಂದುವರಿಸ್ಕೋಬೇಕು ಅಂತಂದರೆ ನಾನು ಇವರ ಒಂದು ಇದನ್ನು ಅಂದರೆ ಇವ್ರ ಜೊತೆ ಕನೆಕ್ಟ್ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಾ ಇಲ್ವಾ ಅಂತ ತುಂಬ ಆಲೋಚನೆ ಮಾಡ್ತಾರೆ. ಈ ಥರ ಒಂದು ಎಕ್ಸ್ಪೀರಿಯೆನ್ಸು ಎಸ್ಪೆಷಲಿ ಲವರ್ಸ್ ಜಾಸ್ತಿ ಆಗುತ್ತೆ. ಪ್ರಪೋಸ್ ಮಾಡ್ತಾರೆ, ಇಷ್ಟಪಟ್ಟಿರ್ತಾರೆ, ಬಟ್ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಇರುತ್ತೆ. ಬಟ್ ಕೇಳಿದಾಗ ಹುಡುಗಿರೋ ಅಥವಾ ಹುಡುಗರು ಹೇಳ್ತಾರೆ ಇಲ್ಲ, ಹಿ ಈಸ್ ನಾಟ್ ಗುಡ್, ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಆಸ್ತಿ ಇಲ್ಲ, ಅವ್ನ ಮದುವೆ ಮಾಡ್ಕೊಂಡ್ರೆ ನನಗೇನು ಸಿಗುತ್ತೆ. ಕರೆಕ್ಟ್ ಅಲ್ವಾ? ಈ ಥರ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ, ಈ ಥರ ಒಂದು ರೆಸ್ಪಾನ್ಸಸ್ನ ಕೇಳಿರ್ತೀರ, ಅದಕ್ಕೆ ತಿಳಿಸ್ತಾ ಇದ್ದೀನಿ. ಈ ಥರ ಇದ್ದಾಗ ನಾಟ್ ಓನ್ಲಿ ಲವ್ ಅಂತನೂ ಅಲ್ಲ, ಲೈಫಲ್ಲೂ ಅಷ್ಟೇ ಏನೇ ಒಂದು ಸ್ಟೆಪ್ ಇಡಬೇಕು ಅಂದ್ರೂ ನನಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಬೆನಿಫಿಟ್ ಇಸ್ ಅಗೇನ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್ ದಟ್ ಯು ಆರ್ ಡೂಯಿಂಗ್ ಇಟ್ ಅಂತ ಹೇಳಿ. ಬಟ್ ಲೈಫ್ನ ನಾನು ಯಾವ ರೀತಿ ನಡೆಸಬೇಕು ಅನ್ನೋಂಥ ಒಂದು ಅವರದೇ ಅದೊಂದು ಕನಸನ್ನ ಇಟ್ಕೊಂಡಿರ್ತಾರಲ್ವಾ, ಸೊ ಅಂಥವ್ರಿಗೆ ಈ ರೀತಿಯಲ್ಲಿ ಅನುಭವಗಳು ಆಗುತ್ತೆ. ಆ್ಯಂಡ್ ದಟ್ ಈಸ್ ಹೌ ದೇ ಥಿಂಕ್. ಸಪೋಸ್ ಇದು ನಾನು ಹೇಳ್ದಂಗೆ ಗುರು ಪರ್ವದವರೆಗೂ ಹೋಗಿದೆ ಅಂತ ತಗೋಣ. ಸೊ ಅಲ್ಲಿವರೆಗೂ ಹೋಗಿದ್ರೆ ಅವರು ಲೈಫಲ್ಲಿ ಈ ಥರ ಥಿಂಕ್ ಮಾಡೋದಿಲ್ಲ, ಏನು ನಾನು ಇವ್ರ ಜೊತೆ ಸಂಬಂಧ ಬೆಳೆಸೋದ್ರೆ ಅಥವಾ ಇವ್ರ ಜೊತೆ ನಾನು ಪ್ರೀತಿ ಪ್ರೇಮ ಅನ್ನೋಂಥ ಸಂಬಂಧ ಬೆಳೆಸೋದ್ರಿಂದ, ಮದುವೆಯ ಒಂದು ವಿಚಾರನ ಮಾತಾಡೋದ್ರಿಂದ ನನಗೆ ಏನಾದರೂ ಬೆನಿಫಿಟ್ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳಲ್ಲ. ಹಿರಿಯರ ಮಾತು ಹೆಚ್ಚು ಕೇಳ್ತಾರೆ. ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೆ ಅದನ್ನು ಫಾಲೋ ಮಾಡ್ತಾರೆ. ನೀನು ಇದನ್ನು ಮಾಡು, ಇವ್ರನ್ನ ಮದುವೆ ಮಾಡ್ಕೊ, ಓಕೆ, ನೋ ಕ್ವೆಶನ್ಸ್. ಲವ್ ಅಂತಲೇ ಬಂದಾಗ ಸಪೋಸ್ ಅವರೇ ಯಾರನ್ನಾದ್ರೂ ಇಷ್ಟಪಟ್ಟು, ಅವರೇ ಯಾರಾದರೂ ಅವ್ರನ್ನ ಇಷ್ಟಪಟ್ಟರು ಅಂತ ಅಂದ್ಕೊಳ್ಳಿ. ಆ ಥರ ಇದ್ದಾಗೂ ಅಷ್ಟೇ ಯಾವುದೇ ರೀತಿ ಕ್ಯಾಲ್ಕುಲೇಟಿವ್ ಮೈಂಡ್ ಇರೋದಿಲ್ಲ. ಇಷ್ಟ ಆಯ್ತಾ ಮನಸ್ಸರ ಒಪ್ಪಿದ್ರೆ ಅವರು ಮುಂದುವರಿತಾರೆ. ಯಾವುದೇ ರೀತಿ ಆಸ್ತಿ, ದುಡ್ಡು, ಹಣ ಅಂತೆಲ್ಲ ಖಂಡಿತ ನೋಡೋದಿಲ್ಲ, ಪ್ರೆಸ್ಟೀಜು ಏನು ನೋಡೋದಿಲ್ಲ. ದೇ ವಿಲ್ ಡೆಫಿನೆಟ್ಲಿ ಅಗ್ರಿ ಆ್ಯಂಡ್ ಮ್ಯಾರಿ ದೆಮ್. ಸೊ ಇನ್ನು ಇದರ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ನಾನು ನಿಮಗೆ ಮುಂಬರುವಂಥ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಈ 3 ವಿಚಾರಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಕೊಳ್ಳಿ, ನಿಮ್ಮ ಹಸ್ತದಲ್ಲಿ ಈ ಥರ ರೇಖೆಗಳಿದ್ದು ನೀವು ಇದೇ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಈ ರೀತಿಯಾದ ಒಂದು ಇದು ನಡೆದಿದೆಯಾ ಅಂದರೆ ಇನ್ಸ್ಟೆನ್ಸಸ್ ಆಗಿದೆಯಾ, ಸರ್ಕಮ್ಸ್ಟೆನ್ಸಸ್ ಬಂದಿದೆಯಾ ಅಂದರೆ ಈ ಥರ ಒಂದು ಲೈಫಲ್ಲಿ ಘಟನೆಗಳು ನಡೆದಿದೆಯಾ. ಸೊ ಪ್ರತಿಯೊಂದು ಚೆಕ್ ಮಾಡಿ ತಿಳಿಸ್ಕೊಡಿ ನೀವು ಖಂಡಿತ, ಯಾಕಂದರೆ ನೀವು ಫೀಡ್ಬ್ಯಾಕ್ ಕೊಟ್ಟಿದ್ದು. ಸೊ ಇದೇ ಥರ ಒಬ್ಬರು ನಾನು ಹೇಳಿರುವಂತಹ ಸರಳ ಪರಿಹಾರನ, ಇದಕ್ಕೆ ಯಾವುದೇ ರೀತಿ ನಾನು ಪರಿಹಾರ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದಾಗ ಇದೆಯಾ ಇಲ್ವಾ, ಇದ್ರೆ ಇದೆ ಅಂತ ನಾವು ಅನುಭವಿಸ್ಬೋದು, ಇಲ್ಲ ಅಂತಂದರೆ ಇದಕ್ಕೆ ಬೇರೆ ರೀತಿಯಲ್ಲಿ ನಾವು ಪ್ರಶ್ನೆ ಕುಂಡಲಿನ ಹಾಕಿ ನೋಡಿ ಪರಿಹಾರಗಳನ್ನ ಹೇಳಬೇಕಾಗತ್ತೆ. ಹಾಗಾಗಿ ನಾನೇನು ಸರಳ ಪರಿಹಾರ ಅಂತ ಹೇಳೋಕ್ಕಾಗಲ್ಲ. ಎಲ್ಲದಕ್ಕೂ ಪಂಚಾಕ್ಷರಿ ಮಂತ್ರನ ಜಪ ಮಾಡ್ತಾರೆ, ಅದೊಂದು ಈಸಿಯಾಗಿ ಹೇಳ್ಬೋದು. ಓಂ ನಮಃ ಶಿವಾಯ ಅನ್ನೋಂತಹ ಮಂತ್ರನ ಪ್ರತಿದಿನ 108 ಬಾರಿ ನೀವು ಜಪ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೊ ಇದೇ ಥರ ಸರಳ ಪರಿಹಾರ ಮಾಡಿ ಅವರು ಫೀಡ್ಬ್ಯಾಕ್ನ ಹೇಳಿರೋಂಥದ್ದು ಒಂದು ಸಣ್ಣ ತುಣುಕು ನೋಡ್ಕೊಂಡು ಬನ್ನಿ. ಸೊ ಅದು ಕೂಡ ನಿಮಗೆ ಒಂದು ಮೋಟಿವೇಶನ್ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ಮಾಡೋದ ಬೇಡವಂತಲೇ ಮಾಡಿರಲ್ಲ. ಸೊ ನೋಡ್ಕೊಂಡು ಬನ್ನಿ. ನಮಸ್ತೆ, ನನ್ನ ಹೆಸರು ಅರ್ಚನಾ ಅಂತ. ವಿನುತಾ ಮೇಡಮ್ನವರು ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ನಲ್ಲಿ ನೀರಿನಿಂದ ಸರಳ ಪರಿಹಾರ ಅಂತಂದು ಲಕ್ಷ್ಮೀ ಕಟಾಕ್ಷ ಅದು ಪ್ರೋಗ್ರಾಮ್ ನೋಡಿದ್ವಿ. ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿದ್ವಿ. ನಮಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ಅದರ ರಿಸಲ್ಟ್ ಮಾರನೇ ದಿವಸದಿಂದನೇ ಗೊತ್ತಾಯಿತು.
ತುಂಬ ವರ್ಕ್ ಆಗಿದೆ. ಸೊ ನೋಡಿದ್ರಲ್ವಾ ನೀವು ಎಷ್ಟು ಈಸಿಯಾಗಿ, ಎಷ್ಟು ಆರಾಮಾಗಿ ಮನೇಲೆ ಕೂತ್ಕೊಂಡು ಮಾಡಿರುವಂತಹ ಸಣ್ಣ ಪರಿಹಾರ ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಎಷ್ಟೋ ಸಂಕಟಗಳಿಗೆ ಖಂಡಿತ ಇದು ವರ್ಕ್ ಆಗಿದೆ. ಇದು ಬರೀ ಕೆಲವರು ವಿಡಿಯೋ ಮಾಡಿ ಕೊಟ್ಟಿರುವಂಥದ್ದು, ಜೆನ್ಯೂನ್ ಆಗಿ ಅವರ ಒಂದು ಸ್ವಇಚ್ಛೆಯಿಂದ ಇಷ್ಟಪಟ್ಟು ಮೇಡಮ್ ನನಗೆ ಅದರಿಂದ ಅನುಕೂಲ ಆಗಿದೆ, ನನಗೆ ಅದರಿಂದ ಸಹಾಯ ಆಗಿದೆ ಅಂತ ಮಾಡಿ ಕೊಟ್ಟಿರುವಂಥದ್ದು. ಯಾವುದೇ ರೀತಿ ನಾನು ಮಾಡಿ ನೀವು ಹೇಳಿ ಅಂತ ಹೇಳಿದ್ದಿಲ್ಲ, ಯಾಕೆಂದರೆ ನೀವೇ ಹೇಳ್ತೀರಾ ನಾನು ಹೇಳೋದಕ್ಕಿಂತ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಪರ್ಸನಲ್ ಕನ್ಸಲ್ಟೇಷನ್ಸ್ ಇತ್ತು ಅಂದರೆ ಖಂಡಿತ ನೀವು ಸ್ಕಾಲರ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ, ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಐಕಾನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್, ಸೊ ದಟ್ ಮುಂಬರುವಂಥ ಕಾರ್ಯಕ್ರಮಗಳು ನಿಮಗೆ ಗೊತ್ತಾಗುತ್ತೆ. 11ರಿಂದ 8 ಗಂಟೆಗೆ ಕಾಲ್ ಮಾಡಿ. ದಯವಿಟ್ಟು ಇದನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಿಳಿಸಿದ್ದೀನಿ, ಯಾಕೆಂದರೆ ಆಫ್ ಟೈಮಿಂಗ್ಸ್ ಕಾಲ್ ಮಾಡಿದ್ರೆ ನಿಮ್ಮ ಕಾಲ್ಸ್ ಮಿಸ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಸೊ 11 to 8 ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ತಗೋಬೋದು ಅಂತ. ಸೊ ಎಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.